ಅಧಿಕಾರಿಗಳು ಏನೇ ಮಾಡಬೇಕಾದ್ರೂ ಅವ್ರ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಉದ್ದೇಶ ಇಲ್ಲಿ ಒಂದು ಪರ್ಟಿಕ್ಯುಲರ್ ಸಮಾಜ ನನ್ನ ಬಾಯಲ್ಲೂ ಅದೇ ಹೇಳಿಸ್ತಾ ಇದ್ರಿ. ಈಗ ನನ್ನನ್ನು ಅಲ್ಲಿಗೆ ದುಡ್ತಾರೆ ಪಾಪ ಹೇಳ್ತಾರೆ. ಅದಂತದ್ದು ದೇವೇಗೌಡರು ಕುಮಾರಸ್ವಾಮಿನ ಬಿಜೆಪಿ ಕಳಿಸ್ಬಿಟ್ರು, ಜಾತ್ಯತೀತ ಅಂತಕ್ಕಂಥ ಪದ ತೆಗೆದಾಕ್ಬಿಡ್ಬೇಕು. ಮಿಸ್ಟರ್ ದೇವೇಗೌಡ ಮನೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಿಮ್ ಯೋಗ್ಯತೆಗೆ ಮೊನ್ನೆ ಒಂದು ಚಿತ್ರದುರ್ಗದಲ್ಲಿ ಒಂದು ಸಭೆ ಮಾಡಿದ್ರಲ್ಲ, ಹಿಂದುಳಿದವರ ಮಹಾನ್ ಆರಾಧಕ ಇದು ರಕ್ಷಕ ಅಂತ ಹೇಳಿ ಏನ್ ಭಾಷಣ ಮಾಡಿದಿರಿ? ಎಲ್ಲಿಯವರೆಗೆ ಈ ದೇಶದಲ್ಲಿ ಜಾತಿಯ ವ್ಯವಸ್ಥೆ ಇರುತ್ತೆ ಅಲ್ಲಿಯವರೆಗೆ ಈ ಸಮಾಜಗಳು ಪ್ರತಿನಿತ್ಯ ಸಮಾವೇಶ ನಡೆಸಬೇಕು ಅಂತ ಜಾತಿಯ ವ್ಯವಸ್ಥೆಗೆ ಕುಮ್ಮ ಕೊಡೋರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಹೇಳಿದ್ರಲ್ಲ. ನಿಮ್ಮದು ಜಾತ್ಯತೀತನ? ಎಲ್ಲಿಯವರೆಗೆ ಜಾತ್ಯತೀತ ವ್ಯವಸ್ಥೆ ಅಲ್ಲಿವರೆಗೆ ಹೋರಾಟ ಇರಬೇಕು ಅಂತಿರಲ್ರಿ ಮುಖ್ಯಮಂತ್ರಿಗಳೇ? ಜನಗಳನ್ನ ಅಲ್ಲಿ ಆ ರೀತಿ ಭಾಷಣ ಮಾಡಿ ಸಮಾಜದ ನಡುವೆ ಸಂಘರ್ಷ ಉಂಟು ಮಾಡ್ತಿರೋರು ನಾವು ಮಾಡ್ತಾ ಇದೀವೋ ನೀವು ಮಾಡ್ತಾ ಇದ್ದೀರೋ? ದೇವೇಗೌಡರು ಈ ಪರಿಸ್ಥಿತಿ ಬರ್ಲಿಕ್ಕೆ ಕಾರಣ ಯಾರು? ನಿಮ್ಮಿಂದಲೇ ಆಗಿದ್ದಲ್ವಾ? ಓ ಪಾಪ ನಮ್ಮ ಹಳೆ ಸ್ನೇಹಿತರು ನಾನು ಉಳಿಸಿದ್ದವರು, ಕುಮಾರಸ್ವಾಮಿನ ಉಳಿಸಿದ್ದಾರೆ ಪಾಪ ಮುಖ್ಯಮಂತ್ರಿಯಾಗಿ. ಡ್ರಾಮಾಗಳು ಆಡಿ ಅವ್ರ ಜೊತೆ ಸೇರಿದ್ದಕ್ಕೆ ಇವತ್ತು ಜೆಡಿಎಸ್ನ ಮುಗಿಸಕ್ಕೆ ಹೊರಟಿದ್ದೀರಿ. ಬಿಜೆಪಿ ಜೊತೆ ವಿಲೀನ ಮಾಡಿ ಅಂತ ಹೇಳಿ ಮೊದ್ಲು ಹೇಳಿದ್ರಲ್ಲ, ಅದಂತೂ ಬಿಜೆಪಿ ಬಿ ಟೀಮು ಅಂತ. ಈಗ ವಿಲೀನ ಅಂತಿದ್ದೀರಿ. ಪಾಪ ನಿಮ್ಮ ಆಸೆ ನೆರವೇರಿಸೋಣ. ವಿಲೀನ ಆಗಬೇಕಾಗಿಲ್ಲ. ಒಟ್ಟಿಗೆ ನಾವು ಹಿಂದೆ ಸರ್ಕಾರ ಕೊಟ್ಟಿದ್ದೀವಿ, ಅತ್ಯದ್ಭುತವಾದಂಥ ಸರ್ಕಾರ. ಇಡೀ ದೇಶದಲ್ಲೇ ಅವತ್ತಿನ ಬಿಜೆಪಿ ಜೆಡಿಎಸ್ನ ಸರ್ಕಾರ ದೇಶದಲ್ಲಿ ನಂಬರ್ 1 ಆಡಳಿತದಲ್ಲಿ ಉತ್ತಮವಂತ ಹೆಸರು ತಂದಂತ ಸರ್ಕಾರ. ಅಂತ ಸರ್ಕಾರ ತರಕ್ಕೋಸ್ಕರಲೇ ಇಂಥ ಈ ಕಳಕಾಕರುಗಳು ದರೋಡೆಕೋರನ್ನ ಕಿತ್ತೆಸಬೇಕು ಅಂತಲೇ ಇವತ್ತು ಬಿಜೆಪಿ ಜೆಡಿಎಸ್ ಒಂದಾಗಿರೋದು. ಸರ್, ಈಗ ಸಾರ್ವಜನಿಕ ವಲಯದಲ್ಲಿ ಇನ್ನೊಂದು ಚರ್ಚೆ ಆಗ್ತಿದೆ ಸರ್. ಇವತ್ತು ಬೆಳಿಗ್ಗೆ ರಾಮನಗರದಲ್ಲಿ ಇವರು ಮೆರವಣಿಗೆ ಮಾಡ್ತಾ ಬಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾಗ ಇಲ್ಲಿ ಪ್ರಮುಖವಾಗಿ 2 ವಿಚಾರಗಳು ಬಹಳ ಪ್ರತಿಷ್ಠೆಯಾಗಿವೆ. ಒಂದು ರಾಜಕಾರಣ, ಮತ್ತೊಂದು ಜಾತೀಯತೆ. ಯಾವ ಜಾತಿ ಆಗಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಿದೆ. ಪ್ರತಿಯೊಂದು ವಿಷಯದಲ್ಲೂ ಇವತ್ತು ಈ ರೀತಿಯ ವಾತಾವರಣ ನಿರ್ಮಾಣ ಆಗ್ತಿರೋದು, ನಾವು ಈ ವಾತಾವರಣ ನಿರ್ಮಾಣ ಆಗ್ತಿರೋದು ಕಾಂಗ್ರೆಸ್ನವರಿಂದ. ಇವತ್ತು ಕಾಂಗ್ರೆಸ್ನ ಮಹಾನ್ ನಾಯಕರುಗಳೇ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಚಿನ್ನದ ತಟ್ಟೆನಲ್ಲಿ ಇವತ್ತು ಬಿಜೆಪಿ ಮತ್ತು ಎನ್ಡಿಎ ಪಾರ್ಟ್ನರ್ಸ್ ಏನಿದ್ದಾರೆ, ಚಿನ್ನದ ತಟ್ಟೆನಲ್ಲಿ ಜನತೆಯ ಭಾವನೆಗಳು ಆ ಒಂದು ಎನ್ಡಿಎ ಪರವಾಗಿ ಹೋಗ್ತಕ್ಕಂಥದ್ದಕ್ಕೆ ಅವರ ನಡವಳಿಕೆಗಳೇ ಇವತ್ತು ಮೂಲ ಕಾರಣ ಇದೆ. ಈ ಧರ್ಮದ ಹೆಸರು ಹೇಳ್ತೀರಲ್ಲ, ನೀವು ಮಾಡ್ತಿರೋದೇನು? ನೀವೇನ್ ಮಾಡ್ತಾ ಇದ್ದೀರಿ ಹೇಳಿ? ಒಂದು ಸಮಾಜ ಓಲೈಸ್ತೀವಿ, ನಾನು ನೋಡಿದ್ದೀನಿ. ಒಂದು ಸಮಾಜ ಓಲೈಸ್ಕೊಂಡೇ ತಾನೆ ನೀವು ಹೊರಟಿರೋದು. ಏನಾಗಿದ್ರೆ ಇಲ್ಲಿವರೆಗೆ ಆ ಸಮಾಜ ಬದುಕಿಲ್ವ ಈ ದೇಶದಲ್ಲಿ? 10 ವರ್ಷ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ ಆಗಿದ್ರೆ ಆ ಸಮಾಜ ಬದುಕಿಲ್ವಾ? ಆ ಸಮಾಜ ಜನ ಇನ್ನೂ ಬದುಕಿಲ್ವಾ? ಇಲ್ಲ ಆಗಿದ್ರೆ ಅದನ್ನೇ ಹೇಳ್ಕೊಂಡು ನಿಮ್ಮ ಹೊಟ್ಟೆಪಾಡಿಗೆ ರಾಜಕೀಯದ ಅಧಿಕಾರ ಹಿಡಿಲಿಕ್ಕೆ ಈ ಸಮಾಜ ಒಡೆಯ ಕೆಲಸ ಮಾಡ್ತಿರೋ ನೀವು. ಇವತ್ತು ನಾವಿಲ್ಲಿ ಹೇಳ್ತಾ ಇರೋದು ಅದು ಅಚಾನಕ್ ಅಲ್ಲಿ ಯಾವ ಒಂದು ತೀರ್ಪು ಕೊಟ್ಟಿದ್ದಾರೆ ನ್ಯಾಯಾಧೀಶರು, ಅದರ ಬಗ್ಗೆ ಆ ಸಮಾಜಕ್ಕೆ ಸೇರಿರ್ತಕ್ಕಂಥವ್ನು ಹೇಳಿಕೆ ಕೊಟ್ಟಿರೋದು. ಆ ರೀತಿ ಹೇಳಿಕೆಯನ್ನ ಕೊಟ್ಟು ನ್ಯಾಯಾಂಗ ನಿಂದನೆ ಏನ್ ಮಾಡಿದ್ದಾನೆ? ಮೇಲ್ ಕೋರ್ಟ್ಗೆ ಹೋಗ್ಬೋದಾಗಿತ್ತು ಅವನು. ಅಲ್ಲೋಗಿ ಅರ್ಜಿ ಹಾಕ್ಬೇಕಾಯ್ತು. ಇದು ಅಂಬೇಡ್ಕರ್ ಅವರು ನಿಮಗೆ ಇದು ಕೊಟ್ಟಿಲ್ಲ, ಪದೇ ಹೇಳ್ತೀರಿ. ಅದಂತದ್ದು ಈ 1 ತಿಂಗಳು ನಡೆಸಿದಾರಲ್ಲ ಸಂವಿಧಾನದ ಜಾಗೃತಿ ಮೂಡಿಸೋದು. ಜಾಗೃತಿ ಇದೆ ಮೂಡಿಸೋದು. ಈ ರೀತಿ ಕೆಲಸ ಮಾಡೋರಾಗ ಮಾಡಿದ್ದು ನೀವು ಜಾಗೃತಿಯ ಅವಹೇಳನಕಾರಿ ಪದಗಳನ್ನ ಬಳಸಿ ಚರ್ಚೆ ಮಾಡುವಂತಕ್ಕಂಥ ಜಾಗೃತಿ ಮೂಡಿಸ್ತಾ ಇರೋದು. ಅಂಬೇಡ್ಕರ್ ಇದು ಹೇಳ್ಕೊಟ್ಟವ್ರ ನಿಮಗೆ? ಮಾಡ್ತಿರೋದು ನೀವು ಅರಾಜಕತೆ ತರ್ತಾ ಇರತಕ್ಕಂಥದ್ದು. ಕಾನೂನು ಆದ್ರೆ ಕೆಲಸ ಮಾಡ್ತಾ ಇತ್ತು. ಈಗ ಏನು ಯಾವ ಕಾನೂನು ಇದೆ ರಾಜ್ಯದಲ್ಲಿ? ಕಾನೂನು ಆದ್ರೆ ಕೆಲಸ ಮಾಡ್ತಾ ಇತ್ತು. ಕುಮಾರಸ್ವಾಮಿ ಅವರು ವಕೀಲರು ಪ್ರತಿಭಟನೆಗೆ ಬಂದು ಈಗ ಅವರೇ ರಾಜಕೀಯ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ನವ್ರಿಗೆ ಅಥವಾ ಆಡಳಿತ ಪಕ್ಷದವ್ರಿಗೆ ಅಸ್ತ್ರ ಕೊಟ್ರ ನೀವು ಅಂತ? ನಾವು ಕೊಟ್ಟಿಲ್ಲ, ಅವರು ನಮಗ್ ಕೊಟ್ಟವ್ರೀಗ. ಅವರು 15 ದಿವಸದಿಂದ ಈ ವಕೀಲರುಗಳ ನ್ಯಾಯಯುತವಂತ ಅವರ ಒಂದು ಅಹವಾಲುಗಳೇನಿತ್ತು ಅದನ್ನ ಸರಿಯಾದ ಸಮಯದಲ್ಲಿ ಅದನ್ನ ಗೌರವಿಸಿ ಕೆಲಸ ಮಾಡದೆ ಅಧಿಕಾರಿಗಳ ಮೇಲೆ ಪ್ರಭಾವ ಏನು ಬೀರಿದ್ರಿ. ಆ ಒಂದು ಹಿನ್ನೆಲೆಯಲ್ಲಿ ನಮಗೆ ರಾಜಕೀಯದ ಅಸ್ತ್ರ ಕೊಟ್ಟಿದ್ದೀರಿ. ನಾವು ನಿಮ್ ಕೈ ಅಸ್ತ್ರ ಕೊಡ್ತೀವಾ? ಅದರ ಅವಶ್ಯಕತೆ ನಮಗಿಲ್ಲ. ಇದು ನೀವು ಮಾಡ್ತೀರಾ, ನಿಮ್ಮ ಅಧಿಕಾರದ ತಲೆ ತಿರುಗಿ ಹೋಗ್ತಾ ಇದೆಯಲ್ಲ, ಅದರ ಹಿನ್ನೆಲೆ ಇದು ನಡೀತಾ ಇರೋದು ಇವೆಲ್ಲ. ಅಂದ್ರೆ ಲೋಕಸಭೆ ಚುನಾವಣೆ ಮುನ್ನೆಲೆ ಅಂದ್ರೆ ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಅವರನ್ನ ಓಲೈಕೆ ಮಾಡ್ತಿದಾರ ಸರ್? ನಾನು ಎಷ್ಟು ಸಲ ಹೇಳ್ಬೇಕು? ನಾನು ಹೇಳಬೇಕಾ? ಬಹುಶಃ ರಾಮನಗರದ ಜನವೇ ಚರ್ಚೆ ಮಾಡ್ತಾರೆ. ಈಗ ಈ ಕಳೆದ
4-5 ತಿಂಗಳಲ್ಲಿ ಬಹಳ ದೊಡ್ಡ ಅನುಭವಗಳಾಗವೆ. ಈ ಜಿಲ್ಲೆ ಒಳಗೆ ಅಧಿಕಾರಿಗಳನ್ನ ದುರುಪಯೋಗ ಪಡಿಸ್ಕೊಂಡು ಯಾವ್ಯಾವ ರೀತಿ ನಡೀತಾ ಇದೆ, ಯಾವ ತರ ನಡೀತಾ ಇದೆ, ಜನ ಮಾತಾಡ್ತಾ ಇದಾರೆ ಆಗ್ಲೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.